IND ಒಕ್ಕೂಟವನ್ನು ಪ್ರಬಲ ಮಾಡ್ಬೇಕಂತ ಒಂದು ಕಡೆ ಭಾಳ ಹೋರಾಟ ಆಯಿತು, ಸಭೆಗಳ ಸಭೆ ಆಯಿತು. ಈಗ ಮಾಯಾವತಿ ಸೇರಿದ ಅನೇಕರು ಅಸ್ವಸ್ಥರು ಇದ್ದಾರೆ. ಎಲ್ಲ ಒಬ್ಬೊಬ್ಬರಾಗಿ ಕಾಂಗ್ರೆಸ್ಸಿಗೆ ಅಲ್ಲಿ ಸ್ಥಾನ ಇಲ್ಲ ಅಂಥದ್ದೇನಿಲ್ಲ. ಅದು ಸಾಮಾನ್ಯವಾಗಿ ಈ ಅದರಲ್ಲಿ ಗೊಂದಲ ಇಲ್ಲ. ಅದು ಬಹುಶಃ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ನಾವೊಂದು ರೀತಿಯ ಒಗ್ಗಟ್ಟನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಒಗ್ಗಟ್ಟಿನಿಂದ ಇಂಡಿಯಾ ಒಂದು ಒಕ್ಕೂಟ ಕೆಲವರು ಸೇರದೇ ಇರ್ಬೋದು. ಆ ಸಂದರ್ಭದಲ್ಲಿ ಸೇರದೇ ಇದ್ದರೂ ಕೂಡ 350 ಸೀಟು ನಾವು ಗಳಿಸೇವೆ ಅಂತೇಳಿ ಏನು ಮೋದಿಯವರು ಒಂದು ರೀತಿಯ ಏನು ಕಠಿಣವಾದಂಥ ನಿರ್ಣಯ ತೆಗೆದುಕೊಂಡು ಮುಂದೆ ಹೋಗ್ತಾಯಿದ್ರು. ಅದಕ್ಕೆ ಒಂದು ದೊಡ್ಡ ಬ್ರೇಕ್ ಬಂದಿದೆ. ಅದು ಕೂಡ ಎಷ್ಟು ಬ್ರೇಕ್ ಬಂದಿದೆ ಅಂತೇಳಿದರೆ ಲೋಕಸಭಾ ಚುನಾವಣೆ ಎಷ್ಟು ಅವರಿಗೆ ಬಾಧಕಾಯಿತು ಅಂತೇಳಿದರೆ BJPಗೆ ಅಥವಾ NDAಗೆ, ಅವರು ಮೋದಿಯವರೇ ತಮ್ಮ ಪ್ರಧಾನ ಪಟ್ಟವನ್ನು ಕಳ್ಕೊಳ್ಳತಕ್ಕಂಥ ಒಂದು ಅತಂತ್ರತೆಗೆ ಕೂಡ ಬರತಕ್ಕಂಥ ಸ್ಥಿತಿ ಬಂತು. ಆದ್ದರಿಂದ ಅದೊಂದು ರೀತಿಯ ಗೇಯ್ನ್, ಏನು ಇಂಡಿಯಾ ಒಕ್ಕೂಟದ ಒಂದು ನಿಜವಾದಂಥ ಲಾಭ ಅದು. ಇನ್ನು ಸಾಮಾನ್ಯವಾಗಿ ಇಂಡಿಯಾ ಒಕ್ಕೂಟ ಭಾಳ ಯಶಸ್ಸು ಎಲ್ಲಿ ಆಗ್ತದೆ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಆಗ್ತದೆ. ಯಾಕೆಂತ ಹೇಳಿದರೆ ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಒಂದೊಂದು ರಾಜ್ಯದಲ್ಲಿ ಬೆಳೆದು ನಿಂತಿವೆ. ಅಲ್ಲಿ ನಾವು ಒಂದೇ ರೀತಿಯಲ್ಲಿ ಈ ಬುಲ್ಡೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ನೀವು ಇಂಡಿಯಾ ಒಕ್ಕೂಟದಲ್ಲಿ ಬರಬೇಕು ಅಂತೇಳಿ ಅಲ್ಲಿ ಹೇರಲಿಕ್ಕೆ ಆಗೋದಿಲ್ಲ. ಅದು ಅಲ್ಲಿ ಸ್ವಲ್ಪ ಒಂದು ರೀತಿಯ ಸಹ ಒಂದು ಅಸ್ತಿತ್ವ ಅಲ್ಲಿ ಇರಬೇಕಾಗ್ತದೆ. ಯಾಕಂದರೆ ಈಗ ಕೇರಳದಲ್ಲಿ ಅಲ್ಲಿ ಕಾಂಗ್ರೆಸ್ಸು ವರ್ಸಸ್ಸು ಲೆಫ್ಟಿಸ್ಟ್ ಪಾರ್ಟಿ ಇರೋದು. ಅಲ್ಲಿ ನಾವು ಒಗ್ಗೂಟ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾದೇಶಿಕ ಮಟ್ಟದಲ್ಲಿ ಅಥವಾ ಅಸೆಂಬ್ಲಿ ಚುನಾವಣೆಯಲ್ಲಿ ಮಾಡಲಿಕ್ಕಾಗೋದಿಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಕೂಡ ಅಷ್ಟೇ. ಅಲ್ಲಿ ಮುಖ್ಯವಾದಂಥ ಪಾತ್ರವನ್ನು TMC ವಹಿಸ್ಕೊಳ್ತಾ ಇದ್ದೇವೆ. ಅಲ್ಲಿ ಕೂಡ ನಾವು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸು ಅಥವಾ ಬಾಕಿ ಪಕ್ಷದವರು ನಮಗೂ ಪ್ರಾಬಲ್ಯತೆ ಕೊಡಬೇಕು ಅಂತೇಳಿ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಉತ್ತರ ಪ್ರದೇಶ ಇರ್ಬೋದು ಅಥವಾ ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಇಂಥ ಅನೇಕ ಪ್ರದೇಶಗಳಲ್ಲಿ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಬುಲ್ಡೋಸ್ ಮಾಡಲಿಕ್ಕಾಗೋದಿಲ್ಲ. ಆದರೆ ಪ್ರಾದೇಶಿಕ ಚುನಾವಣೆಗಳು, ಅಸೆಂಬ್ಲಿ ಚುನಾವಣೆಗೆ ಬಂದಾಗ ಒಕ್ಕೂಟ ಹೆಚ್ಚು ಯಶಸ್ವಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ಕೆಲವು ರಾಜ್ಯಗಳಲ್ಲಿ ಸಾಧ್ಯ ಆಗೋದಿಲ್ಲ. ಆಗ ನಾವು ಒಂದು ರೀತಿಯ ಸಹಾನುಭೂತಿಯಿಂದ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ, ಹೆಚ್ಚು ಹೊಂದಾಣಿಕೆ ಇರಬೇಕಾಗ್ತದೆ. ಆದ್ದರಿಂದ ಇಂಡಿಯಾ ಒಕ್ಕೂಟ ಮುರಿದಿದೆ, ಶಿಥಿಲ ಆಗಿದೆ ಅಂತೇಳಿ ಏನು ಇಲ್ಲ. ಅದು ಯಾಕಂದರೆ ಒಂದು ಭಾವನೆ ಬಂದಿದೆ. ಯಾಕಂದರೆ ಅಸೆಂಬ್ಲಿ ಚುನಾವಣೆ ಆಗುವಾಗ ಒಂದು ರೀತಿಯ ಒಕ್ಕೂಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಸಾಧ್ಯ ಆಗೋದೂ ಇಲ್ಲ. ಅದು ವ್ಯಾವಹಾರಿಕವಾದಂಥ ಇದು ಸೂತ್ರ ಅಲ್ಲ. ಬಹುಶಃ ಮತ್ತೆ ಲೋಕಸಭಾ ಚುನಾವಣೆ ಬರುವಾಗ ಆ ದೃಷ್ಟಿಯಲ್ಲಿ ಹೋದಾಗ ಏನು ಮೊನ್ನೆ ಪ್ರಾರಂಭ ಆಯಿತು, ಆ ಪ್ರಾರಂಭ NDA ಅಥವಾ BJP ಅಂತ್ಯದಲ್ಲಿ ಅದು ಒಡಮೂಡ್ತದೆ. ಅದಕ್ಕೆ ಅನುಮಾನನೇ ಇಲ್ಲ. NDAದಲ್ಲಿ ನಿತೀಶ್ ಕುಮಾರ್ ನಾಯ್ಡು ಹೊರಗೆ ಬರೋ ಸಾಧ್ಯತೆ ಇದೆಯಾ? ಅದೆಲ್ಲ ಊಹಾಪೋಹ ಅಷ್ಟೇ. ಯಾಕಂದರೆ ಅವರು ಒಮ್ಮೆ ಅನೇಕ ಬಾರಿ ಹೊರಗೆ ಬಂದಿದ್ದಾರೆ. ಅವರು ಇಂಡಿಯಾ ಒಂದು ಸೂತ್ರವನ್ನು ರೂಪಿಸಲಿಕ್ಕೆ ಪ್ರಮುಖ ಕಾರಣಕರ್ತರು ನಿತೀಶ್. ಆದರೆ ಪುನಃ ಅವರು ಬರಲಿಕ್ಕೂ ಸಾಕು. ನಥಿಂಗ್ ಈಸ್ ರೂಲ್ಡ್ ಔಟ್. ಪ್ರಾದೇಶಿಕ ಪಕ್ಷಗಳು ಕೆಲವು ಸಾರಿ ತಮ್ಮ ಧೋರಣೆಯನ್ನು ಬದಲಾವಣೆ ಮಾಡ್ತಾರೆ, ಬದಲಾವಣೆ ಮಾಡದೇ ಇರ್ಬೋದು. BJP ಕೂಡ ಅವರದೇ ಆದಂಥ ತಂತ್ರವನ್ನು ರೂಪಿಸ್ತಾರೆ. ನಾವು ಇಂಡಿಯಾ ಒಕ್ಕೂಟ ಕೂಡ ನಮ್ಮದೇ ಆದಂಥ ತಂತ್ರವನ್ನು ರೂಪಿಸ್ತೀವಿ. ಚುನಾವಣೆಯಲ್ಲಿ ಈ ರೀತಿಯ ಹೊಂದಾಣಿಕೆ, ಮರು ಹೊಂದಾಣಿಕೆ ಅದು ಹಾಗೆ ಆಗ್ತದೆ. ಅದಕ್ಕೆ ನಾವು ಅದಕ್ಕಾಗಿ ಇಂಡಿಯಾ ಒಕ್ಕೂಟ ಅದು ಶಿಥಿಲವಾಗಿದೆ ಅಂತೇಳಿ ಒಂದು ನಿರ್ಣಯ ಮಾಡತಕ್ಕಂಥದ್ದು ಪೂರ್ತಿ ತಪ್ಪು. ಅದು ಇಂಡಿಯಾ ಒಕ್ಕೂಟ ವರ್ಷ ಹೋದ ಕೂಡಲೇ ಅದು ಮತ್ತಷ್ಟು ಬಲವಾಗ್ತದೆ ಹೊರತು ಅದು BJPಗೆ ಬಲವಾದಂಥ ವಿರೋಧವನ್ನು ಕೊಡ್ತದೆ. ಮತ್ತು ಮುಂದೆ ಬರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟ ಮತ್ತಷ್ಟು ಬಲವಾಗಿ BJPಯಿಂದ ಅಧಿಕಾರವನ್ನು ಕಸಿದುಕೊಳ್ಳುವುದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಆ ದೃಷ್ಟಿಯಲ್ಲಿ ಇಂಡಿಯಾ ಒಕ್ಕೂಟಿನ ಯಾರು ಮಿತ್ರ ಪಕ್ಷಗಳಿವರು ಅವ್ರು ಕೆಲಸ ಮಾಡ್ತಾರೆ. ಅದು ಇನ್ನೂ ಮುಂದೆ ಮಾಡಬೇಕು, ಇನ್ನೂ ಹೆಚ್ಚು ಬಲ ಪಡಬೇಕು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.